ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂದರೆ ತಮ್ಮನೇಲಿ ನೋಡೇ ಗೊತ್ತಾಗಿರ್ಬೋದು, ನಾನಿವತ್ತೊಂದು ಮದುವೆಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ನಮ್ಮ ರಿಲೇಟಿವ್ಸ್ದು ತುಮಕೂರಲ್ಲಿ ಮದುವೆ ಇದೆ. ರಿಸೆಪ್ಷನಿಗೆ ಹೋಗಿ ಬಂದ್ಬಿಡೋಣ ಅಂದರು, ಹಂಗಾಗಿ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀನಿ. ತುಂಬ ಜಾಸ್ತಿ ಟೈಮ್ ಇಲ್ಲ, ಒಂದು 20 ಮಿನಿಟ್ಸ್ ಒಳಗಡೆ ನಾನೀಗ ರೆಡಿ ಆಗಬೇಕು. ಮೇಕಪ್ಪು, ಹೇರ್ ಸ್ಟೈಲ್, ಸ್ಯಾರಿ ಎಲ್ಲದನ್ನು ಹಾಕೋಬೇಕು. ಅಷ್ಟರಲ್ಲಿ ಮನೆಯವ್ರು ಬರ್ತಾರೆ. ನಮ್ಮ ಅವ್ರಿಗಿತ್ತಿ ಭಾವ ಅವರು ಕೂಡ ಬರ್ತಿದ್ದಾರೆ ನಮ್ಮ ಜೊತೆ. ಫ್ಯಾಮಿಲಿ ಇದೆ ಮದುವೆ, ಹಾಗಾಗಿ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀನಿ. ನಾನು ಯಾವ ರೀತಿ ಕ್ವಿಕ್ಕಾಗಿ ರೆಡಿ ಆಗ್ತೀನಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಟೈಮ್ ಇಲ್ಲ, ಆದ್ರೂ ಕೇಳ್ತಿದ್ರಿ ಅಲ್ವಾ, ನೀವು ಹೇಗೆ ರೆಡಿ ಆಗ್ತೀರಾ, ಸಿಂಪಲ್ಲಾಗಿ ಯಾವ ರೀತಿ ರೆಡಿ ಆಗ್ಬೋದು ಅಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರು. ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬೇಗ ಈಗ ವಿಡಿಯೋನ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ನಾನು ಈಗಷ್ಟೇ ಮನೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಏರ್ ವಾಶ್ ಮಾಡಿದ್ದೀನಿ. ಎಲ್ಲಾದರೂ ಫಂಕ್ಷನಿಗೆಲ್ಲ ಹೋಗಬೇಕು ಅಂತಂದರೆ ಬೆಳಿಗ್ಗೆಯಿಂದ ವರ್ಕೆಲ್ಲ ಮಾಡ್ತಿರ್ತೀನಲ್ಲ, ಸ್ವಲ್ಪ ಸೆಕೆ ಥರ ಆಗ್ತಿತ್ತು. ಹಂಗಾಗಿ ಸ್ವಲ್ಪ ಅನ್ಕಂಫರ್ಟ್ ಅನ್ನಿಸ್ತಿತ್ತು. ಅದಕ್ಕೆ ಇವಾಗ ಹೋಗಿ ಏರ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಕೂದಲು ಆರಿಲ್ಲ. ನಾನೀಗ ಫುಲ್ಲು ರೆಡಿ ಆಗೋ ಅಷ್ಟರಲ್ಲಿ ಆರ್ಕೊಳ್ಳುತ್ತೆ. ಹಂಗಾಗಿ ಮಿಷಿನೇನು ಯೂಸ್ ಮಾಡ್ತಿಲ್ಲ ನಾನು, ಅದಕ್ಕೆ ಹಾಗೆ ಆರ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಮನೇಲೇ ಸ್ನಾನ ಆದ ತಕ್ಷಣ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ಹಾಗೆ ಒಂದು ಮನೆಯಿಂದ ಹಾಗೆ ಬರೋದು ಬೇಡ ಅಂದ್ಬಿಟ್ಟು ಸ್ಟಿಕ್ಕರ್ನು ಕೂಡ ಇಟ್ಕೊಂಡ್ಬಂದಿದ್ದೆ. ಈಗ ನಾನು ಯಾವ ರೀತಿ ರೆಡಿ ಆಗ್ತಿದ್ದೀನಿ, ಫ್ಯಾಮಿಲಿ ಪ್ರೋಗ್ರಾಮ್ ಆಗಿರೋದ್ರಿಂದ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇರೋ ಸ್ಯಾರಿಗಳೆಲ್ಲ ಇನ್ನೇನು ಮಾಡೋದು, ಈ ಥರ ಫಂಕ್ಷನ್ಗಳಿಗಾದರೂ ಹಾಕ್ಕೊಂಡು ಯೂಸ್ ಮಾಡ್ಕೋಬೇಕು ಅಷ್ಟೇ. ಹಾಗಾಗಿ ಈಗ ರೆಡಿ ಆಗ್ತೀನಿ. ಯಾವ ರೀತಿ ಅಂದ್ಬಿಟ್ಟು ತೋರಿಸ್ತೀನಿ. ಫಸ್ಟು ನಾನು ಈ ಥರ ಏನಾದರೂ ಫಂಕ್ಷನ್ಗಳೆಲ್ಲ ಇತ್ತು ಅಂದರೆ ಲೆನ್ಸ್ನ ಯೂಸ್ ಮಾಡ್ತೀನಿ. ಗ್ಲಾಸು ಅಷ್ಟು ಸೂಟ್ ಆಗೋಲ್ಲ ಸ್ಯಾರಿ ಎಲ್ಲ ಹಾಕ್ಕೊಂಡಾಗ. ಅದಕ್ಕೆ ಈಗ ಫಸ್ಟು ಲೆನ್ಸ್ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ನೆಕ್ಸ್ಟು ನಾನು ಹೇಗೆಲ್ಲ ರೆಡಿ ಆಗ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಈ ಥರ ಇದೆ ಲೆನ್ಸು. ಲೆಫ್ಟ್ 5 ಒಂದು, ರೈಟ್ 5 ಸಪ್ರೇಟ್ ಆಗಿರುತ್ತೆ. ಇದು ಪವರ್ ಲೆನ್ಸು. ಕನ್ನಡಕ ಏನು ಪವರ್ ಇದೆಯೋ ಇದು ಅದೇ ಪವರಲ್ಲಿ ಮಾಡಿಸಿರೋವಂಥದ್ದು. ಸ್ವಲ್ಪ ಕಷ್ಟ ಲೆನ್ಸ್ ಹಾಕ್ಕೊಳ್ಳೋದು, ಆದರೆ ಏನು ಮಾಡೋಕ್ಕಾಗಲ್ಲ. ಲೆನ್ಸ್ ಹಾಕೋಕ್ಕೆ ಮುಂಚೆ ನಾನೀಗ ಜಸ್ಟು ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ಕೈಯೆಲ್ಲ ಕ್ಲೀನಾಗೇ ಇದೆ. ಇಲ್ಲಾಂದರೆ ಕೈಯೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಬೇಕು. ಅದರಲ್ಲೇ ಒಂದು ಸೊಲ್ಯೂಷನ್ ಇರುತ್ತೆ, ಅದರಲ್ಲೇ ಲೆನ್ಸ್ನ ಈ ರೀತಿ ವಾಶ್ ಮಾಡಿಕೊಂಡು ಈಗ ಹಾಕ್ಕೊತೀನಿ. ಬೇರೆಯವ್ರಿಗೆ ಹಾಕೋದು ಈಸಿ, ನಮಗೆ ನಾವು ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಇವತ್ತೇ ಫಸ್ಟು ಒಂದೇ ಸಲಕ್ಕೆ ಸೆಟ್ ಆಗಿದ್ದು, ಆದರೂ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಫೈನಲಿ ಲೆನ್ಸ್ ಸೆಟ್ ಆಯಿತು. ಸ್ವಲ್ಪ ಇದಕ್ಕೆ ನಾನು ಜಾಸ್ತಿ ಟೈಮ್ನ ತಗೊಳ್ಳೋದು. ನೋಡಿ, ಈ ಕಡೆ ಕಣ್ಣು ಫುಲ್ ರೆಡ್ಡಿಶ್ ಆಗೋಯ್ತು. ಯಾಕಪ್ಪ ಬೇಕು ಅನಿಸುತ್ತೆ ಒಂದೊಂದು ಸಲ, ಏನು ಮಾಡೋಕ್ಕಾಗಲ್ಲ. ಈಗ ಐಸ್ ಪ್ರಾಬ್ಲಮ್ ಇರೋದ್ರಿಂದ ಕನ್ನಡಕ ಹಾಕೋಕ್ಕೂ ಕಂಫರ್ಟ್ ಅನಿಸಲ್ಲ ಎಲ್ಲ ಟೈಮ್ ಅದನ್ನು. ಹಂಗಾಗಿ ಈ ಥರ ಲೆನ್ಸ್ನ ಯೂಸ್ ಮಾಡ್ತೀನಿ. ರೈಟ್ ಸೈಡ್ದು ಕರೆಕ್ಟಾಗಿ ಫಿಟ್ ಆಯಿತು, ಲೆಫ್ಟು ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ. ಹಾಗಾಗಿ ನೋಡಿ ರೆಡ್ ಆಗಿದೆ. ಒಂದು ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ. ಈಗ ಟೈಮ್ ಇಲ್ಲ, ಬೇಗ ರೆಡಿ ಆಗ್ತೀನಿ. ಇಯರಿಂಗ್ಸು ಎಲ್ಲ ಗೋಲ್ಡ್ ಹಾಕ್ಕೊತೀನಿ. ರಿಮೂವ್ ಮಾಡ್ತಾಯಿದ್ದೀನಿ. ಈಗ ಜಾಸ್ತಿ ಮೇಕಪ್ ಎಲ್ಲ ಏನು ಮಾಡ್ತಾಯಿಲ್ಲ, ಯಾಕಂದರೆ 1 ಅವರ್ ಅಷ್ಟೇ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡೋದು. ಹಾಗಾಗಿ ಜಾಸ್ತಿ ಹೆವಿಯಾಗಿ ಏನೂ ಮೇಕಪ್ ಮಾಡ್ತಿಲ್ಲ. ನಾನು ಡೈಲಿ ಏನು ಯೂಸ್ ಮಾಡ್ತೀನೋ ಅಷ್ಟೇ ಇವತ್ತು ಮಾಡೋಕ್ಕಾಗೋದು. ನನಗೆ ಟೈಮ್ ಇಲ್ಲ, ಹಂಗಾಗಿ ತುಟಿಗೆ ಲಿಪ್ ಕೇರ್ ಹಚ್ಚಿದ್ದೆ, ಸ್ವಲ್ಪ ಡ್ರೈ ಆಗಿದೆ. ಹಾಗಾಗಿ ಇನ್ನೊಂದು ಸಲ ಹಾಕ್ಕೊತಾ ಇದ್ದೀನಿ. ಇದು ಬಯೋಟಿಕ್ ಅವ್ರದ್ದು. ನಾನು ತುಂಬ ಸಲ ತೋರಿಸಿದ್ದೀನಿ ಇದು. ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡಿದಾಗ ಫುಲ್ ಇತ್ತು, ಈಗ ಆಲ್ಮೋಸ್ಟ್ ಇಷ್ಟು ಖಾಲಿ ಆಗಿದೆ. ಲಿಪ್ ಕೇರ್ ಹಾಕಿದ್ದೀನಿ. ಮುಖಕ್ಕೆ ಮಾಯಿಶ್ಚರೈಸರ್ ಹಾಕಿದ್ದೆ ಮನೆಯಲ್ಲೇ. ಈಗ ಜಸ್ಟ್ ಒಂದು ಕ್ರೀಮ್ ಹಾಕ್ಕೊತೀನಿ ಅಷ್ಟೇ. ಇದು ಹಿಮಾಲಯ
ನ್ಯಾಚುರಲ್ ಗ್ಲೋ ಫೇಸ್ ಕ್ರೀಮು. ನಾನು ಡೈಲಿ ಇದನ್ನೇ ಯೂಸ್ ಮಾಡೋದು, ಇವತ್ತು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ನನಗೀಗ ಮೇಕಪ್ ಕಿಟ್ಟಲ್ಲಿ ಇರೋದನ್ನೆಲ್ಲ ಫೌಂಡೇಶನ್ ಎಲ್ಲ ತೆಗೆದು ಹಾಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಹಾಗೆ ಅದಾದರೆ ಫುಲ್ ಪ್ರೊಸೀಜರ್ ಪ್ರಕಾರನೇ ಮಾಡಬೇಕಾಗುತ್ತೆ, ಅಷ್ಟು ಟೈಮ್ ಇಲ್ಲ. ಹಂಗಾಗಿ ಈಗ ಡೈಲಿ ಹೇಗೆ ರೆಡಿ ಆಗ್ತೀನೋ ಅಷ್ಟೇ ಹಂಗೆ ಹೋಗೋದು. ಎಷ್ಟೋ ಸಲ ಇದೇ ಥರನೇ ಆಗಿರೋದು. ಕರೆಕ್ಟಾಗಿ ನಾವು ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸೋ ಥರ ರೆಡಿ ಮಾಡ್ತೀವಿ ಅಷ್ಟೇ, ನಮಗೆ ನಾವು ಏನು ಮಾಡ್ಕೊಳಕ್ಕೆ ನಮ್ಗೆ ಟೈಮೇ ಸಿಗಲ್ಲ. ಕ್ರೀಮ್ನ ಈಗ ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ಇದು ಒಂದು 2 ರಿಂದ 3 ಸೆಕೆಂಡ್ ಒಳಗೆ ಡ್ರೈ ಆಗುತ್ತೆ. ಈಗ ಇದ್ರ ಮೇಲೇ ನೆಕ್ಸ್ಟ್ ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಸ್ವೆಟ್ಟು ಆಗುತ್ತಲ್ಲ, ಸೊ ಹಂಗಾಗಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಇದು ಫಿಟ್ ಮೀ ಕಾಂಪ್ಯಾಕ್ಟು ಮೆಬಿಲಿನ್ ಅವ್ರದ್ದು. ಇದನ್ನ ಮೀಡಿಯಮ್ ಶೇಡು, ನನ್ನ ಶೇಡ್ದು, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ಯಾಮ್ರಾದಲ್ಲಿ ನನಗೆ ಕ್ಲಿಯರಾಗಿ ಕಾಣಿಸಲ್ಲ, ಹಂಗಾಗಿ ನಾನು ಮಿರರ್ ನೋಡ್ಕೊಂಡು ಮಾಡ್ಕೊತಿದ್ದೀನಿ. ಯಾವಾಗಲೇ ಮೇಕಪ್ ಮಾಡುವಾಗಲೂ ಸಿಂಪಲ್ ಆದರೂ ಅಷ್ಟೇ, ನೀವು ಗ್ರ್ಯಾಂಡಾಗಿ ಮೇಕಪ್ ಮಾಡ್ತಿದ್ರು ಫೇಸಿಗೆ ಏನು ಹಾಕಿರ್ತೀರೋ ಅದನ್ನು ನಿಮ್ಮ ಕಿವಿಗಳು ಮತ್ತು ನೆಕ್ ಪಾರ್ಟ್ಗೂ ಕೂಡ ಕವರ್ ಮಾಡ್ಕೋಬೇಕು. ಇಲ್ಲಾಂದರೆ ಮುಖನೇ ಒಂದು ಕಾಣಿಸುತ್ತೆ, ಕಲರ್ ಕಾಣಿಸ್ತಾ ಇರುತ್ತೆ. ಆದಷ್ಟು ಎಲ್ಲ ಕವರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಷ್ಟೇ ಅಪ್ಲೈ ಮಾಡಿದ್ದಾಯಿತು. ಸ್ಟಿಕ್ಕರು ನಾನೀಗ ರೆಡ್ ಕಲರ್ ಸ್ಯಾರಿ ಹಾಕ್ತಾಯಿದ್ದೀನಿ. ಮ್ಯಾಚಿಂಗ್ ಇಡೋದಾ ಇಲ್ಲ ಇದೇ ಇಟ್ಕೊಳ್ಳೋದ, ಡೈಲಿ ಇಡೋದಾ ಗೊತ್ತಿಲ್ಲ, ನೋಡ್ತೀನಿ. ಅದು ಸ್ಯಾರಿ ಹಾಕೊಂಡ್ಮೇಲೆ ಡಿಸೈಡ್ ಮಾಡ್ತೀನಿ. ಸ್ಯಾರಿ ಹಾಕೊಂಡ್ಮೇಲೆ ಬೇರೆ ಯಾವುದು ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಇಯರಿಂಗ್ಸ್ ಎಲ್ಲ ಹಾಕೊಂಡ್ಬಿಡ್ತೀನಿ ಇವಾಗಲೇ. ಆಮೇಲೆ ಜಸ್ಟ್ ಹೇರ್ ಸ್ಟೈಲ್ ಒಂದು ಮಾಡಿಕೊಂಡು ಹೊರಡೋದಷ್ಟೇ. ಐ ಮೇಕಪ್ ಎಲ್ಲ ಏನು ಮಾಡ್ತಿಲ್ಲ. ಆ್ಯಕ್ಚುಲಿ ನಾನು ಮಾಡೋದು ಇಲ್ಲ, ತುಂಬ ನಮ್ಮನೆ ತುಂಬ ನಮ್ಮದು ಏನಾದರೂ ಫಂಕ್ಷನ್ ಇತ್ತು ಅಂದರೆ ಅಷ್ಟೇ ಮಾಡ್ಕೊಳ್ಳೋದು. ಬೇರೆ ಕಡೆ ಎಲ್ಲ ಹೋಗ್ತೀವಿ ಅಂದರೆ ಆದಷ್ಟು ಸಿಂಪಲ್ಲಾಗಿ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಇಯರಿಂಗ್ಸ್ ಮಾತ್ರ ಗೋಲ್ಡ್ ಹಾಕ್ಕೊತಿದ್ದೀನಿ. ನೆಕ್ ಪೀಸ್ಗಳೆಲ್ಲ ದೊಡ್ಡದೆಲ್ಲ ಸದ್ಯಕ್ಕೆ ಬ್ಯಾಂಕಲ್ಲಿದೆ. 2 ಚಿಕ್ಕದಿತ್ತು, ನನ್ನ ಮಗಳು ಫಂಕ್ಷನಲ್ಲಿ ಗಿಫ್ಟ್ ಬಂದಿದ್ದು ನೋಡಿದ್ರಲ್ಲ, ಅದನ್ನು ಹಾಕಿ ಆಲ್ರೆಡಿ ಬೇಜಾರಾಗಿ ಹೋಗಿದೆ. ಹಾಗಾಗಿ ಇವತ್ತು ಆರ್ಟಿಫಿಷಿಯಲ್ದು ಒಂದು ನೆಕ್ಲೆಸ್ ಇದೆ, ಇದು ಇಯರಿಂಗ್ಸ್ಗೆ ಮ್ಯಾಚ್ ಆಗೋ ಥರ, ಅದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಒಂದೇ ಥರ ಹಾಕೊಂಡ್ರೆ ಬೇಜಾರಾಗ್ತಾ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ನಂದು ಗೋಲ್ಡ್ ನೆಕ್ಲೆಸ್ಸು ಸ್ವಲ್ಪ ಅದೇ ಥರ ಡಿಸೈನೇ ಬರುತ್ತೆ, ಹಾಗಾಗಿ ಅದನ್ನೇ ಹಾಕ್ಕೊಂಡು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮ್ಗೆ ಅದನ್ನು ಕೂಡ ಆಮೇಲೆ. ಇಷ್ಟ ಆಯಿತು. ಲಿಪ್ಸ್ಟಿಕ್ ಹಾಕ್ಕೊಂಬಿಡ್ತೀನಿ. ಇದು ಮೆಬಿಲಿನ್ ಅವ್ರದ್ದು ಡಿವೈನ್ ವೈನ್ ಅಂದ್ಬಿಟ್ಟು ಶೇಡ್ ಕಲರು, 695 ಡಿವೈನ್ ವೈನ್ ಅಂದ್ಬಿಟ್ಟು. ತುಂಬ ಜನ ಕೇಳ್ತಿರ್ತೀರ ನೀವು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡೋದು ಅಂತ. ಇದೇ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು, ತುಂಬಾ ಚೆನ್ನಾಗಿದೆ, ನನ್ನ ಫೇವ್ರೆಟ್ ಕಲರ್ ಕೂಡ ಇದು. ಈಗ ಇದನ್ನೇ ಹಾಕ್ಕೊತಿದ್ದೀನಿ. ಫುಲ್ಲು ನಾವು ಇದರಲ್ಲೇ ರಬ್ ಮಾಡೋಕ್ಕೋದ್ರೆ ಜಾಸ್ತಿ ಆಗುತ್ತೆ, ಹಾಗಾಗಿ ನಾನು ಈ ಥರ ನನ್ನ ಫಿಂಗರಲ್ಲಿ ಸ್ಮರ್ಜ್ ಮಾಡ್ಕೊತೀನಿ. ಲಿಪ್ಸ್ಟಿಕ್ ಆಯಿತು. ನೆಕ್ಸ್ಟು ಇದು ಕೂಡ ಮೈಗ್ಲಾಮ್ ಅವ್ರದ್ದು ಒಂದು ಲಿಪ್ಸ್ಟಿಕ್ಕು. ಇದು ಶೇಡ್ ಎಲ್ಲ ಹೊರಟೋಗಿದೆ, ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಇದನ್ನು ಸಿಂಧೂರ ಥರ ಯೂಸ್ ಮಾಡ್ತೀನಿ. ಈಗಲೇ ಇಟ್ಕೊಂಬಿಟ್ರೆ ಆಮೇಲೆ ನಾನು ಹೇರ್ ಸ್ಟೈಲ್ ಮಾಡೋ ಅಷ್ಟರಲ್ಲಿ ಡ್ರೈ ಆಗುತ್ತೆ, ಹಾಗಾಗಿ
ನನ್ನ ಫೇವ್ರೆಟ್ ಇದು. ಕುಂಕುಮನೇ ಇಡ್ತಿದ್ದೆ ಫಸ್ಟು, ಈಗ ಅದು ಜಾಸ್ತಿ ಹೊತ್ತು ಇರೋದೇ ಇಲ್ಲ, ಹಂಗಾಗಿ ಈಗ ಇದನ್ನು ಇಟ್ಕೊತೀನಿ. ತುಂಬ ಚೆನ್ನಾಗಿದೆ, ಜಾಸ್ತಿ ಹೊತ್ತು ಕೂಡ ಇರುತ್ತೆ. ರೆಡ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಇದೊಂದು ಸ್ಟಿಕ್ಕರು ನನ್ನ ಶಾಪಲ್ಲೇ ಇತ್ತು. ನೋಡೋಣ, ಇದನ್ನು ಇವತ್ತು ಟ್ರೈ ಮಾಡೋಣ ಅಂತ ಇಟ್ಕೊತಿದ್ದೀನಿ. ಸ್ಟಿಕ್ಕರ್ ಇಟ್ಟಿದ್ದೀನಿ. ಕ್ಯಾಮ್ರಾದಲ್ಲಿ ಫುಲ್ ಅದು ಕಲರ್ ಕಾಣಿಸ್ತಿಲ್ಲ, ಆದರೆ ಡೈರೆಕ್ಟಾಗಿ ನೋಡೋದಕ್ಕೆ ಓಕೆ ಅನ್ನಿಸ್ತಿದೆ. ಆದರೆ ಫುಲ್ ರೆಡಿ ಆದಮೇಲೆ ನೋಡಬೇಕು ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ಈಗ ನಾನು ಪಟ್ ಅಂತ ಹೋಗಿ ಸ್ಯಾರಿ ಹಾಕೊಂಡ್ಬಿಡ್ತೀನಿ, ಆಮೇಲೆ ಮಿಕ್ಕಿದ್ದನ್ನು ತೋರಿಸ್ತೀನಿ. ಸ್ಯಾರಿ ಹಾಕ್ಕೊಂಡಿದ್ದಾಯಿತು. ಇದು 3 ಇಯರ್ಸ್ ಆಗಿದೆ ಸ್ಯಾರಿ ತಗೊಂಡು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. 3 ವರ್ಷಕ್ಕೆ ಇದು 3ನೇ ಸಲ ಉಡ್ತಾ ಇದ್ದೀನಿ. ನನ್ನ ಮಗನ ಬರ್ಡೇ ಫಂಕ್ಷನಲ್ಲಿ ಒಂದು ಸಲ, ಆಮೇಲೆ ನನ್ನ ಬರ್ಡೇ ಲಾಸ್ಟ್ ಇಯರ್ ನನ್ನ ಬರ್ಡೇಲಿ, ಹಾಗೆ ಇವತ್ತು ಉಡ್ತಾ ಇದ್ದೀನಿ. ವರ್ಷಕ್ಕೊಂದ್ಸಲ ಆಚೆ ತೆಗಿಯೋಂಗಾಗಿದೆ. ಸಾಫ್ಟ್ ಆಗಿದೆ ಸ್ಯಾರಿ, ಹಂಗಾಗಿ ಸಿಂಗಲ್ ಪಿನ್ನೇ ಮಾಡ್ಕೊಂಡಿದ್ದೀನಿ. ಫುಲ್ ಎಲ್ಲ ಪಿನ್ ಮಾಡೋ ಅಷ್ಟು ಟೈಮ್ ಇಲ್ಲ, ಹಂಗಾಗಿ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಸಿಂಪಲ್ ಆಗೇ ಇದೆ, ಸಾಕು. ನಂಗೆ ಆದಷ್ಟು ಸಿಂಪಲ್ ಆಗಿರೋಕ್ಕೆ ಇಷ್ಟ. ಬ್ಯಾಕಲ್ಲಿ ಈ ಥರ ಅವಾಗ ಪ್ಯಾಚ್ ವರ್ಕ್ ಮಾಡಿಸಿದ್ದೆ, ವರ್ಕೆಲ್ಲ ಏನು ಮಾಡಿಸಿರ್ಲಿಲ್ಲ, ಹಂಗಾಗಿ ಸಿಂಗಲ್ ಪಿನ್ನೇ ಸಾಕು ಅಂತ ಅನ್ನಿಸ್ತು. ಜಸ್ಟ್ 1 ಅವರ್ ಹಿಂಗೆ ಹೋಗಿ ಬರೋದಲ್ವ ಅಂದ್ಬಿಟ್ಟು ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೆಕ್ಲೆಸ್ಸು ಇದನ್ನು ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ಇದು ಈ ಇಯರಿಂಗ್ಸ್ಗೆ ಮ್ಯಾಚ್ ಆಗ್ತಿದೆ. ಇದ್ರದ್ದು ಲಾಂಗ್ ಚೈನ್ ಕೂಡ ಇದೆ, ಆದರೆ ಬೇಡ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬರೀ ನೆಕ್ಲೆಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಸ್ಯಾರಿ ಮ್ಯಾಚಿಂಗ್ ಅಂದ್ಬಿಟ್ಟು ಈ ಥರ ಒಂದು ಕ್ಲಿಪ್ ತಗೊಂಡಿದ್ದೆ, ಅವಾಗ ಯೂಸೇ ಮಾಡಿಲ್ಲ. ತುಂಬ ಚೆನ್ನಾಗಿದೆ ಇದು. ನೋಡ್ತೀನಿ ಯಾವ ಕಲರ್, ಏನು ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಸಿಂಪಲ್ಲಾಗಿ ಕರ್ಲ್ ಟೈಪ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ನೋಡ್ತೀನಿ. ನಮ್ಮ ಮನೆಯವ್ರು ಫೋನ್ ಮಾಡೋ ಅಷ್ಟರಲ್ಲಿ ನಾನು ರೆಡಿ ಇರಬೇಕು ಇವತ್ತು ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಆದರೆ ಸಿಂಪಲ್ಲಾಗಿ ಒಂದು ಕೆಳಗಡೆ ಮಾತ್ರ ಕರ್ಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನಂದು ಇಷ್ಟ ಆಗೋ ಅಷ್ಟರಲ್ಲಿ ಫುಲ್ ಡ್ರೈ ಆಗಿದೆ. ಸ್ವಲ್ಪ ಒದ್ದೆ ಇದೆ. ಓಕೆ, ಇಷ್ಟು ಇರ್ಬೋದು, ಏನು ಅನ್ಸಲ್ಲ, ಇರಲಿ. ಮಿಷಿನ್ ಹೀಟ್ಗೆ ಹಾಕಿದ್ದೀನಿ. ಇದು ಹೀಟ್ ಆಗೋ ಅಷ್ಟರಲ್ಲಿ ಫ್ರಂಟ್ ಕಟ್ ಇರೋದ್ರಿಂದ ಈಗ ನಾನು ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ಕರ್ಲಿ ಮಾಡಿಕೊಂಡು ಹಿಂದೆ ಒಂದು ಕ್ಲಿಪ್ ಏನಾರು ಹಾಕೊಳ್ಳೋಣ ಅಂತ. ಇವತ್ತು ಯಾಕೋ ಮಲ್ಲಿಗೆ ಹೂವು ಮುಡ್ಕೋಬೇಕು ಅಂತ ಅನಿಸ್ತಿದೆ. ಮನೆಯವ್ರಿಗೆ ಹೇಳಿದ್ದೀನಿ ತಗೊಂಬರೋಕ್ಕೆ. ಸಿಂಪಲ್ಲಾಗಿ ಹೂವು ಮುಡ್ಕೊತೀನಿ. ಫಂಕ್ಷನ್ ಏನಾದ್ರು ಇದ್ದಾಗ ಹೂವೆಲ್ಲ ಮುಡ್ಕೊಂಡು ರೆಡಿ ಆದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಮಲ್ಲಿಗೆ ಹೂವು ಇವಾಗ ಸೀಸನ್ ಅಲ್ವಾ, ಮಲ್ಲಿಗೆ ಹೂವು ತಗೊಂಬನ್ನಿ ಅಂತ ಹೇಳಿದ್ದೀನಿ. ತರೋ ಅಷ್ಟರಲ್ಲಿ ಹೇರ್ ಸ್ಟೈಲ್ ಮಾಡ್ಕೊತೀನಿ ಸಿಂಪಲ್ಲಾಗಿ. ಮಿಷಿನ್ ಹೀಟ್ ಆಗೋ ಅಷ್ಟರಲ್ಲಿ ಲೈಟಾಗಿ ಒಂದೇ ಒಂದು ಲೈನು ಕಾಜಲ್ ಹಾಕ್ಕೊತಿದ್ದೀನಿ. ನನಗೆ ಸ್ಪ್ರೆಡ್ ಆಗುತ್ತೆ, ಆದರೆ ಈಗ ರೆಡಿ ಆಗ್ತಿದ್ದೀನಲ್ಲ, ಐ ಮೇಕಪ್ ಅಂತೂ ಮಾಡ್ತಿಲ್ಲ, ಅದಕ್ಕೆ ಲೈಟಾಗಿ ಒಂದೇ ಒಂದು ಲೈನ್ ಕಾಜಲ್ ಹಾಕ್ಕೊತೀನಿ. ಇಷ್ಟೇ, ಒಂದೇ ಒಂದು ಲೈನ್ ಹಾಕಿದ್ದೀನಿ ನೋಡಿ. ಇವಾಗ ಕಣ್ಣು ಎಷ್ಟು ಹೈಲೈಟಾಗಿ ಕಾಣಿಸುತ್ತೆ ಒಂದೇ ಒಂದು ಕಾಜಲಿಂದ. ಹಾಗೆ ಒಂದು ಸ್ವಲ್ಪ ಮಸ್ಕರ ಹಾಕೊಂಡ್ಬಿಡ್ತೀನಿ.
ನನಗೆ ತುಂಬ ಇಷ್ಟ ಐ ಮೇಕಪ್ ಎಲ್ಲ ಮಾಡ್ಕೊಳ್ಳೋದು. ಆದರೆ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟೊಂದು ಮಾಡಲ್ಲ. ಗ್ಲಾಸ್ ಹಾಕೊಂಡಾಗ ಏನು ಮೇಕಪ್ ಮಾಡಿದ್ರು ಕಾಣಿಸಲ್ಲ, ಹಂಗಾಗಿ ಅಷ್ಟಾಗಿ ನಾನು ಮಾಡ್ಕೊಳ್ಳಲ್ಲ. ಇವತ್ತು ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ ಲೈಟಾಗಿ. ನೋಡಿ ಇಷ್ಟೇನೆ ನಂದು ಐ ಮೇಕಪ್ಪು. ಐಲೈನರ್ ಕೂಡ ಹಾಕ್ಬೋದು, ಆದರೆ ಬೇಡ, ಸ್ವಲ್ಪ ಹೆವಿ ಆಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಸಾಕು ಇಷ್ಟು. ಈಗ ಲೈಟಾಗಿ ಕರ್ಲ್ ಮಾಡ್ಕೊಂಡ್ಬಿಡ್ತೀನಿ. ಯಾವುದೇ ಮಿಷಿನ್ ಯೂಸ್ ಮಾಡೋಕ್ಕೆ ಮುಂಚೆ ಏರ್ ಪ್ರೊಟೆಕ್ಷನ್ ಸ್ಪ್ರೇಗಳನ್ನ ಯೂಸ್ ಮಾಡಿಬಿಟ್ಟು ಆಮೇಲೆ ಮಿಷಿನ್ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು, ಕೂದಲು ಡ್ಯಾಮೇಜ್ ಆಗಲ್ಲ. ಈಗ ನಾನು ಮಿಷಿನ್ ಮಾಡ್ಕೊತಿದ್ದೀನಿ, ಸುಮ್ಮನೆ ಲೈಟಾಗಿ ಸ್ವಲ್ಪ ಅಷ್ಟೇ. ಒಂದು ಸೈಡ್ ಆಗಿದೆ, ಈಗ ಇನ್ನೊಂದು ಸೈಡ್ ಕೂಡ ಮಾಡ್ಕೊತೀನಿ. ನೋಡಿ ಈಗ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದಲ್ಲ. ಫೇಸ್ ಫುಲ್ಲು ಲುಕ್ಕೇ ಚೇಂಜ್ ಆಗುತ್ತೆ. ಹೇರ್ ಸ್ಟೈಲ್ ಅನ್ನೋದು ಅದಕ್ಕೆ ಅಷ್ಟು ಇಂಪಾರ್ಟೆಂಟು. ಆದಷ್ಟು ಸಿಂಪಲ್ಲಾಗಿ ಹೇಗೆ ಚೆನ್ನಾಗಿ ಕಾಣಿಸುತ್ತೋ ಹಾಗೆ ಮಾಡಿಕೊಂಡ್ರೆ ಒಳ್ಳೆಯದು. ನನಗೆ ಕರ್ಲಿನೂ ಇಷ್ಟ, ಸ್ಟ್ರೈಟು ಇಷ್ಟ. ಒಂದೊಂದು ಸಲ ಒಂದೊಂದು ಥರ ಇಷ್ಟ ಆಗುತ್ತೆ. ಇವತ್ತು ಕರ್ಲಿ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಕರ್ಲಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಟ್ರೈಟ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ನಾವೇ ಮಾಡ್ಕೊತೀವಿ ಅಂದರೆ. ಇದಾದರೆ ಸ್ವಲ್ಪ ಬೇಗ ಮಾಡ್ಕೋಬೋದು, ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ನಡೆಯುತ್ತೆ. ಇದಾದರೆ ಆ ಸ್ಟ್ರೈಟ್ನಿಂಗ್ ಮಾಡ್ತೀವಿ ಅಂದರೆ ಫುಲ್ ಹೇರ್ ಕೂಡ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ, ಸ್ವಲ್ಪ ಟೈಮು ಜಾಸ್ತಿ ಹಿಡಿಯುತ್ತೆ. ನಾವು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಈಸಿ ಅಲ್ವಾ ಅಂದ್ಬಿಟ್ಟು ನಾನು ಕರ್ಲಿನ ಇವತ್ತು ಚೂಸ್ ಮಾಡಿಕೊಂಡೆ. ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಫುಲ್ ಆದಮೇಲೆ ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅಂದ್ಬಿಟ್ಟು. ಆದಷ್ಟು ಕಡಿಮೆ ಕೂದಲು ತಗೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಟೈಮ್ ಕೊಟ್ಟಷ್ಟು ಯಾವ ಕೆಲಸ ಆದರೂ ಅಷ್ಟೇ ಟೈಮ್ ಕೊಟ್ಟಷ್ಟು ಚೆನ್ನಾಗಿ ಬರುತ್ತೆ. ಇನ್ನು ಇನ್ನೊಬ್ರು ಯಾರಾದರೂ ಮಾಡೋರಿದ್ದರೆ ತುಂಬ ಚೆನ್ನಾಗಿ ಮಾಡಿಸ್ಕೋಬೋದು. ಇನ್ನು ಮಿಷಿನ್ ಬಿಸಿ ಇರುತ್ತೆ, 200 ಡಿಗ್ರಿ ನಾನು ಹೀಟಲ್ಲಿ ಇಟ್ಟಿದ್ದೀನಿ. ಆದಷ್ಟು ನೋಡಿಕೊಂಡು ಕೈ ಏನು ಸುಟ್ಕೊಳ್ದೇ ಇರೋ ಥರ ಮಾಡಿಕೊಂಡ್ರೆ ಒಳ್ಳೆಯದು. ನಿಮಗೆ ಈಗ ವಿಡಿಯೋ ನೋಡ್ತಾ ಇರೋರಿಗೆ ಸ್ಯಾರಿಗೆ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಫುಲ್ಲು ಉದ್ದ ಜಡೆ ಹಾಕ್ಕೊಂಡು ಹೂವು ಎಲ್ಲ ಮುಟ್ಕೊಳಕ್ಕೆ ನನಗೂ ಇಷ್ಟ, ಆದರೆ ಉದ್ದ ಜಡೆ ಮೇಂಟೈನ್ ಸ್ವಲ್ಪ ಕಷ್ಟ. ನಂದು ಉದ್ದ ಆಗ್ತಾ ಕೂದಲು ತೆಳುವಾಗ್ತಾ ಹೋಗುತ್ತೆ. ನನಗೂ ತುಂಬಾ ಇಷ್ಟ ಉದ್ದ ಜಡೆ ಎಲ್ಲ ಹಾಕ್ಕೊಳ್ಳೋಕ್ಕೆ. ನಾನು ಈ ಸ್ಯಾರಿ
ಉಟ್ಟು ಫೋಟೋ ತೆಗೆಸಿದಾಗ ಒಂದು ಫಸ್ಟ್ ಟೈಮ್ ಈ ಸ್ಯಾರಿ ಉಟ್ಟಾಗ ತೆಗ್ದಿದ್ದಂಥ ಫೋಟೋ ಇದ್ದರೆ ನಾನೀಗ ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ. ಅದರಲ್ಲಿ ನೋಡಿ ನಂದು ಹೇರ್ ಸ್ಟೈಲ್ ಹೇಗಿದೆ ಅಂದ್ಬಿಟ್ಟು 3 years ಬ್ಯಾಕ್ ಅದು ಹೇಗಿದೆ ಇವಾಗ ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು. ಉದ್ದ ಜಡೆ ತುಂಬಾ ಇಷ್ಟ, ಅಂದರೆ ತುಂಬ ಸಣ್ಣ ಕಾಣಿಸುತ್ತೆ ಜಡೆ ಎಲ್ಲ ಹಾಕ್ಕೊಂಡ್ರೆ ಉದ್ದ ಆದಾಗ. ಹಾಗಾಗಿ ಆದಷ್ಟು ಇಷ್ಟಕ್ಕೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಈಗ ನಂದು ಹೇರ್ ಸ್ಟೈಲ್ ಕಂಪ್ಲೀಟ್ ಆಯಿತು. ಮಿಷಿನ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು. ಇದನ್ನು ಈ ಥರ ಕರ್ಲಿ ಇರೋದನ್ನ ಓಪನ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಹೀಗೆ ಕೂಡ ಬಿಟ್ಕೋಬೋದು, ಚೆನ್ನಾಗೇ ಇರುತ್ತೆ. ಫ್ರೀ ಹೇರ್ಸೇ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಆದರೆ ನಾನು ಎಲ್ಲೂ ಈ ಥರ ಹೋಗಲ್ಲ, ಅದರಲ್ಲೂ ಫ್ಯಾಮಿಲಿ ಫಂಕ್ಷನ್ ಅಂದರೆ ಈ ಥರ ಎಲ್ಲ ಹೋಗಿಲ್ಲ ಯಾವತ್ತೂ. ಜಸ್ಟ್ ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನೀಗ ಫ್ರೀ ಹೇರ್ಸಲ್ಲಿ ತೋರಿಸಿದ್ದೀನಿ. ನಾನು ಇದಕ್ಕೆ ಏನಾದರೂ ಒಂದು ಕ್ಲಿಪ್ಪು ಏರ್ ಅಸೆಸರೀಸ್ ಏನಾದರೂ ಹಾಕ್ಕೊಂಡೇ ಹೋಗೋದು. ಬ್ಯಾಕ್ ಸೈಡ್ ಹೇಗೆ ಕಾಣಿಸುತ್ತೆ ಅಂತ ಕೂಡ ತೋರಿಸ್ತೀನಿ ನೋಡಿ. ಈಗ ಇದಕ್ಕೆ ಈ ಕ್ಲಿಪ್ಪನ್ನು ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಫುಲ್ಲು ಫ್ರೀ ಬಿಡೋದಕ್ಕಿಂತ ಈ ಥರ ಒಂದು ಕ್ಲಿಪ್ ಆದರೂ ಹಾಕ್ಕೊಂಡ್ರೆ ನನಗೆ ಸ್ವಲ್ಪ ಕಂಫರ್ಟು. ಆಮೇಲೆ ಬೇಕಾದರೆ ಈ ಥರ ಒಂದು 2 ಕರ್ಲಿನ ಮುಂದೆ ಬಿಟ್ಕೋಬೋದು ನೋಡಿ. ಇದು ನನ್ನ ಫೈನಲ್ ಲುಕ್ಕು. ಹೂವು ಬಂದಮೇಲೆ ಹೂವು ಮುಟ್ಕೊಂಡು ಕೂಡ ತೋರಿಸ್ತೀನಿ. ಕೈ ಖಾಲಿ ಇದೆ, ಒಂದು ಬಳೆ ಕೂಡ ಹಾಕೊಂಡ್ಬಿಡ್ತೀನಿ. ಇದು ಸಿಲ್ವರ್ದು ಬ್ಯಾಂಗಲು, ಇದು ಮ್ಯಾಚಿಂಗ್ಗಳು ಸಿಗುತ್ತೆ ಈ ಥರ ಬ್ಯಾಂಗಲ್ಸ್ ಎಲ್ಲ. ನಾವು ಯಾವುದಕ್ಕೆ ಬೇಕೋ ಅದಕ್ಕೆ ಚೇಂಜ್ ಮಾಡಿ ಹಾಕೋಬೋದು. ಇದು ಆಲ್ರೆಡಿ ಒಂದ್ಸಲ ನಾನು ಕಳೆದೋಗಿತ್ತು, ಮತ್ತೊಂದು ಸಲ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ, ನನಗೆ ಈ ಥರ ಬ್ಯಾಂಗಲ್ಸ್ ತುಂಬಾ ಇಷ್ಟ. ಇದು ರೆಡ್ ಕಲರ್ ಆಗಿರೋದ್ರಿಂದ ರೆಡ್ಡೇ ಹಾಕೊತಿದ್ದೀನಿ. ಈ ಥರ ಇದೆ ನಂದು ಫೈನಲ್ ಲುಕ್ಕು, ಈ ಥರ ಬಂದಿದೆ. ಮನೆಯವರು ಹೂವು ತೊಗೊಂಬಂದ್ಮೇಲೆ ಮುಡ್ಕೊಂಡು ಇನ್ನೊಂದ್ಸಲ ತೋರಿಸ್ತೀನಿ. ಈಗ ನಮ್ಮ ಮನೆಯವ್ರು ಬರ್ತಿದ್ದಾರೆ, ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ, ಅವ್ರು ಹೇಗೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ಈಗ ನೋಡೋಣ. ಅದು ಎಲ್ಲ ಹಂಗೆ ಐತಂತೆ. ಫೈನಲಿ ಹೂವು ತಂದುಕೊಟ್ರು. ಹೇಗಿತ್ತು ಅವ್ರ ರಿಯಾಕ್ಷನ್ ಅಂತ ನೋಡಿದ್ರಿ ಅಲ್ವಾ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದರು. ನನಗೆ ಇನ್ನೂ ಖುಷಿ ಆಯಿತು. ಸಾಕು, ಸದ್ಯಕ್ಕೆ ಸಿಂಪಲ್ಲಾಗಿ ಈ ಥರ ಇದ್ರೇ ಅವ್ರಿಗೂ ಇಷ್ಟ ಆಗುತ್ತೆ. ಇದನ್ನೇ ಕಂಡುಹಿಡಿದ್ರು ಮೇಕಪ್ ಎಲ್ಲ ಮಾಡ್ಕೊಂಡಿದ್ಯಾ ಅಲ್ವಾ ಅಂದ್ಬಿಟ್ಟು. ಓಕೆ, ಇಷ್ಟ ಆದರೆ ಓಕೆ, ಇನ್ನೂ ಜಾಸ್ತಿ ಎಲ್ಲ ಮಾಡ್ಕೊಂಡ್ರೆ ಬೇಕಾಗಿರಲಿಲ್ಲ ಇಷ್ಟೊಂದು ಅಂತ ಅಂತಾರೆ. ಸಿಂಪಲ್ಲಾಗಿದ್ರೇ ಆದಷ್ಟು ಇಷ್ಟ. ಈಗ ಹೂವು ಒಂದು ಮುಟ್ಕೊಂಬಿಟ್ರೆ ಫುಲ್ಲು ರೆಡಿ ಆದಂಗೆ ಆಯಿತು. ಅರಳಿಲ್ಲ ಹೂವು, ಇನ್ನೂ ಮೊಗ್ತರ ಇದೆ, ಇವತ್ತು ಕಟ್ಟಿರೋದು ಅಂತ ಅನಿಸುತ್ತೆ. ಫುಲ್ ಅರಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾವು ಹೋಗೋ ಅಷ್ಟೊತ್ತಿಗೆ ಅರಳುತ್ತೆ. ತುಂಬ ಜಾಸ್ತಿ ಇದು ಆಮೇಲೆ ಉದ್ದ ಆಗುತ್ತೆ. ಹಾಗಾಗಿ ನಾನು 2 ಎಳೆಗೆ ಮುಟ್ಕೊತಿದ್ದೀನಿ. ಬಾಗ್ಲ ನೋಡಿ, ಫೈನಲ್ ಆಗಿ ಈ ಥರ ರೆಡಿಯಾಗಿದ್ದೀನಿ. ಹೂವು ಮುಟ್ಕೊಂಡ್ಮೇಲೆ ಏನೋ ಒಂಥರ ಕಳೆ ಬರುತ್ತೆ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ. ಖಂಡಿತ ನಿಜ, ಅದು ನಂಗೆ ತುಂಬಾ ಇಷ್ಟ. ಆದರೆ ಪ್ರತಿದಿನ ಮುಟ್ಕೊಳಕ್ಕಾಗಲ್ಲ. ಈ ಥರ ಎಲ್ಲಾದರೂ ಹೋಗೋದಿತ್ತು ಅಂದರೆ ಮಾತ್ರ ಮಿಸ್ ಮಾಡಲ್ಲ. ಯಾವುದಾದ್ರೂ ಸರಿ, ಹೂವು ಯಾವ್ದು ಸಿಗುತ್ತೋ ಅದು ಮುಟ್ಕೊಂಡೇ ಹೋಗೋದು. ಸ್ವಲ್ಪ ಪಿನ್ ಟೈಟಾಗಿ ಹಾಕೊಂಡ್ಬಿಡ್ತೀನಿ, ಬರೋವರೆಗೂ ಇರಲಿ.
ಫೈನಲ್ ಆಗಿ ಇದು ರೆಡಿಯಾಗಿದ್ದೀನಿ. ಇಷ್ಟೇ ನಂದು, ಇನ್ನೇನೀಗ ಹೊರಡೋದಷ್ಟೇ. ಮನೆಯಿಂದ ಬಂದಿದ್ರೆ ಪರ್ಫ್ಯೂಮ್ ಹಾಕ್ಕೋಬೋದಿತ್ತು, ನಾನು ಅದೊಂದು ಥರದ್ದು ಮರ್ತೋದೆ. ಸಾಕು ಸದ್ಯಕ್ಕೆ ಇಷ್ಟು. ಮಲ್ಲಿಗೆ ಹೂವೇ ಒರಿಜಿನಲ್ ಫ್ಲೇವರೇ ತುಂಬಾ ಚೆನ್ನಾಗಿ ಬರ್ತಿದೆ. ಸಾಕು ಇಷ್ಟೇ ಅಂತ ಅಂದ್ಕೊತೀನಿ. ಈಗ ಮಗನ ಮನೆಯಲ್ಲಿ ಮನೆಯವರು ಡ್ರೆಸ್ ಎಲ್ಲ ತೆಗ್ದಿಟ್ಟು ಬಂದಿದ್ದೆ, ಅವ್ರು ಹಾಕ್ಕೊಂಡು ಕರ್ಕೊಂಬಂದಿದ್ದಾರೆ. ಅವ್ನಿಗೊಂದು ಸ್ವಲ್ಪ ಪೌಡ್ರ್ ಹಾಕಿ ತಲೆ ಬಾಚ್ಬಿಟ್ಟು ಕರ್ಕೊಂಡು ಹೋಗೋದು. ಮಗಳು ಬರ್ತಿಲ್ಲ, ಟ್ಯೂಷನ್ಗೆ ಹೋಗ್ತಿದ್ದಾಳೆ, ಎಕ್ಸಾಮ್ ಟೈಮ್ ಅಲ್ವಾ ಅಂದ್ಬಿಟ್ಟು. ಇವಂದೇನು ಅಷ್ಟೊಂದು ಓದೋದೆಲ್ಲ ಏನಿರೋಲ್ವಲ್ಲ, ಹಾಗೆ ಇವನು ಬಿಟ್ಟು ಇರೋದಿಲ್ಲ. ಹಂಗಾಗಿ ಇವ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮನೇಲಿ ಅಜ್ಜಿ ಇದ್ದಾರೆ, ಮಗಳು ಮತ್ತು ಅಜ್ಜಿ ಮನೇಲಿದ್ದಾರೆ. ನಾವೀಗ ಹೋಗಿ ಒಂದು 2 hours ಒಳಗಡೆ ವಾಪಸ್ ಬರ್ತೀವಿ. ತುಮಕೂರು ಹತ್ರನೇ ಅಲ್ವಾ, ಹಂಗಾಗಿ ಹೋಗಿ ಬಂದುಬಿಡೋಣ ಅಂತ ಈಗ ಹೊರಡ್ತಿದ್ದೀವಿ. ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಯಿತಾ ನನ್ನ ಈ ಸಿಂಪಲ್ ಮೇಕಪ್ ಲುಕ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಈಗ ಟೈಮ್ ಆಯಿತು, ಹೊರಡಬೇಕು. ನಾನು ಮತ್ತೆ ಸಿಗ್ತೀನಿ. ನಿಂತ್ಕೋ ಏನಾಗಲ್ಲ. ನೀನು ಹುಡುಗ ಅಲ್ವಾ, ನೀನೇ ಬೆಳ್ಳಾಗಬೇಕು. ನೋಡೋಣ, ಬೆಳ್ಳು ಕಾಣಿಸ್ತಿದೆ. ನನ್ನ ಮಗಂದು ನಂದು ಇವತ್ತು ಕೋಇನ್ಸಿಡೆಂಟ್ ಆಗಿ ಡ್ರೆಸ್ನ ಹಾಕೊಂಡಿದೀವಿ. ನಾನು ನೆನಪಿರ್ಲಿಲ್ಲ ನನಗೆ ಸರಿಯಾಗಿ, ಈಗ ಫೋಟೋ ನೋಡಿದ್ಮೇಲೆ ನೆನಪಾಗ್ತಿದೆ. ಅವನ 2nd year ಬರ್ಡೇ ನಾವು ಬೆಟ್ಟದ ರಂಗಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದ್ವಿ. ಅವತ್ತು ನಾನು ಇದೇ ಸ್ಯಾರಿ ಹಾಕಿದ್ದೆ, ನನ್ನ ಮಗ ಇದೇ ಡ್ರೆಸ್ ಹಾಕಿದ್ದ. ಅದ್ರದ್ದು ಫೋಟೋ ಕೂಡ ಈಗ ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ, ನನಗೊಂದು ಮೆಮೊರಿ ಆಗಿರಲಿ ಅಂದ್ಬಿಟ್ಟು. ಹಾಗೆ ನೀವು ಕೂಡ ನೋಡಿ ಅಂತ ಫೋಟೋ ಹಾಕ್ತೀನಿ ಪಕ್ಕದಲ್ಲಿ ನೋಡಿ. ಸೇಮ್ ಡ್ರೆಸ್, ಅವತ್ತು ಇವಂದು ಸೇಮ್ ಡ್ರೆಸ್ಸು, ನಂದು ಸೇಮ್ ಸ್ಯಾರಿ. ಇವತ್ತು ಅದನ್ನೇ ಹಾಕೊಂಡಿದ್ದೀವಿ ಇಬ್ರು ಕೋಇನ್ಸಿಡೆನ್ಸ್ ಆಗಿ. ಇವನು ಕೂಡ ರೆಡಿ ಮಾಡಿಬಿಟ್ಟು ಬೇಗ ಹೊರಡ್ತೀವಿ. ನೀನು ಈ ಕಣ್ಣು ಬಾಯಿ ಎಲ್ಲ ಮುಚ್ಚಬೇಕು. ಮುಚ್ಚು. ಡ್ರೆಸ್ ತೋರಿಸಿ. ಹಾಯ್ ಮ್ಯಾಮ್. ಎಲ್ಲರೂ ಚೆನ್ನಾಗವ್ರೆ. ಇನ್ನೊಂದು ನಿಮಿಷ ಸೈಡ್ ಮನೆ ಸೀರೆ ತೋರಿಸ್ಬೇಕು. ಒಂದು ನಿಮಿಷ ಫೋಟೋ ತಕೊಳ್ಳೋಣ. ಇದು ವಿಡಿಯೋ ಇದು. ಅಂತೂ ಫೈನಲಿ ರೆಡಿಯಾಗಿದ್ದಾಯಿತು. ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂದರೆ ನನ್ನ ಮಗ ಬಿಡಲೇ ಇಲ್ಲ. ನನಗೆ ಸ್ವಲ್ಪ ಟೈಮ್ ತಗೊತೀನಿ, ಅಂದರೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರೋವರೆಗೂ ಬಿಡಲ್ಲ. ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಫೋಟೋ ಮತ್ತು ವೀಡಿಯೋಸ್ ಚೆನ್ನಾಗಿ ಬರಬೇಕು ಅಂತ ಟ್ರೈ ಮಾಡ್ತೀನಿ. ಆದರೆ ನಾನು ಅಂದ್ಕೊಂಡಾಗಲ್ಲಿ ಮಾಡೋಕ್ಕೆ ಆಗಲಿಲ್ಲ. ಹಾಗಾದರೂ ಒಂದೆರಡು ಫೋಟೋ, ಒಂದು ರೀಲ್ಸ್ಗೆ ಅಂತ ಒಂದು ಸ್ವಲ್ಪ ಶಾರ್ಟ್ಸ್ ತಗೊಳ್ಳೋ ಅಷ್ಟರಲ್ಲಿ ನಮ್ಮ ಭಾವ ಅವ್ರಿಗಿತ್ತು ಎಲ್ಲ ಬಂದರು ರೆಡಿಯಾಗಿ. ಅವರು ಕೂಡ ಕೆಲಸ ಮುಗಿಸ್ಕೊಂಡು ಬಂದರು, ಹಂಗಾಗಿ ಸ್ವಲ್ಪ ಲೇಟಾಗಿ ಹೊರಟ್ವಿ. ಹಾಗೆ ಶೋಭಕ್ಕ ಅಂದ್ಬಿಟ್ಟು ನಮ್ಮ ಮನೆಯವರ ಅತ್ತೆ ಮಗಳು, ಅವರು ಕೂಡ ನಮ್ಮ ಜೊತೆ ಈಗ ಬರ್ತಾಯಿದ್ದಾರೆ. ಮದುವೆಗೆ ಹೊರಟ್ವಿ. ಕಾರ್ ಹತ್ತಿದ ತಕ್ಷಣ ನನ್ನ ಮಗನಿಗೆ ನಿದ್ದೆ ಬಂದುಬಿಡ್ತು, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ. ಹಾಗೆ ಈಗ ಚೌಟ್ರಿ ಹತ್ರ ರೀಚ್ ಆಗಿದ್ದೀವಿ. ಇದು ಬೆಂಗಳೂರು ಬೈಪಾಸ್ ರೋಡಲ್ಲಿರೋವಂಥದ್ದು RTP ಕನ್ವೆನ್ಷನ್ ಸೆಂಟರ್ ಅಂದ್ಬಿಟ್ಟು, ಅಲ್ಲಿ ಮದುವೆ ಇದ್ದಿದ್ದು. ನಾವು ಹೋದ್ವಿ. ಅಷ್ಟೊತ್ತಿಗೆ ನಮ್ಮ ಮನೆಯವರ ಚಿಕ್ಕಪ್ಪ ಮತ್ತು ಅವರ ಅತ್ತೆಯಂದಿರು, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಿದ್ದರು. ಈಗ ಆಯ್ ಮಾಡ್ತಿದ್ದಾರಲ್ಲ ಅಂಕಲ್, ಇವ್ರನ್ನೂ ಕೂಡ ಒಂದು ಸಲ ನಾನು ತೋರಿಸಿದ್ದೆ. ಇವರು ನಮ್ಮ ಮನೆಯವ್ರಿಗೆ ಚಿಕ್ಕಪ್ಪ ಆಗಬೇಕು. ಇವರ ಫರ್ನಿಚರ್ ಶಾಪ್ ಇದೆ ತುಮಕೂರಲ್ಲಿ. ಅವ್ರದ್ದು ಒಂದು ಸಲ ವೀಡಿಯೋ ಮಾಡಿದ್ದೆ ನಾನು. ಅಂದರೆ ನಮ್ಮ ಮನೆಗೆ ನಾವು ಮನೆ ಆಲ್ಟ್ರೇಷನ್ ಮಾಡಿಸಿದಾಗ ಅಲ್ಲಿ ಅವ್ರ ಹತ್ರ ಫರ್ನಿಚರ್ ಎಲ್ಲ ತೊಗೊಂಡಿದ್ವಿ ಅಂದ್ಬಿಟ್ಟು. ಇವತ್ತು ಕೂಡ ಹೋಗಬೇಕು, ಒಂದು ಸ್ವಲ್ಪ ಶಾಪಿಂಗ್ ಇದೆ. ಏನೆಲ್ಲ ತೊಗೊಂಡ್ವಿ ಅಂದ್ಬಿಟ್ಟು ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸ್ವಲ್ಪ ನಮಗೆ ಶಾಪಿಗೆ ಕೆಲವೊಂದಷ್ಟು ಫರ್ನಿಚರ್ ಅವಶ್ಯಕತೆ ಇತ್ತು, ಅದನ್ನು ತೊಗೊಂಬರೋಣ ಅಂದ್ಬಿಟ್ಟು ಇವತ್ತು ಕೂಡ ಹೋಗಿದ್ವಿ. ಅದನ್ನು ಆಮೇಲೆ ತೋರಿಸ್ತೀನಿ ನಾನು ಏನೇನು ತೊಗೊಂಡ್ವಿ ಅಂದ್ಬಿಟ್ಟು. ಚೌಟ್ರಿ ಒಳಗಡೆ ಎಂಟರ್ ಆದ ತಕ್ಷಣ ವೆಲ್ಕಮ್ ಜ್ಯೂಸನ್ನ ಕೊಡ್ತಾಯಿದ್ರು. ನಾವು ಹೋಗಿ ಅಲ್ಲಿ ಜ್ಯೂಸೆಲ್ಲ ಕುಡ್ಕೊಂಡು ಆಮೇಲೆ ರಿಸೆಪ್ಷನ್ ಹತ್ರ ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು ಮದುವೆ ಎಲ್ಲ. ನಾವು ಈ ಚೌಟ್ರಿಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮು.
ಚೆನ್ನಾಗಿತ್ತು. ಹೊಸ್ದಾಗಿ ತುಂಬ ದೊಡ್ಡದಾಗಿದೆ. ಹಾಗೆ ತುಂಬ ಹೊರಗಡೆನೂ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಒಳಗಡೆನೂ ಕೂಡ ತುಂಬ ಚೆನ್ನಾಗಿದೆ. ಇವಾಗ ಸ್ಟೇಜ್ ಮೇಲೆ ಕೂಡ ಹೋದ್ವಿ. ಅಲ್ಲಿ ಒಂದು ಹುಡುಗ ಓಡಾಡ್ತಿದ್ದ, ಅವನ ಕೈಲಿ ಕೊಟ್ಬಿಟ್ಟು ನಾನು ವೀಡಿಯೋ ಮತ್ತು ಫೋಟೋಸ್ನ ತೆಗಿಯೋದಕ್ಕೆ ಹೇಳಿದೆ. ಆ ಪಾಪ ತಕ್ಕೊಟ್ಟ ಆ ಹುಡುಗ ನನಗೆ. ಹೇಗಪ್ಪ ಕೇಳೋದು ಅಂತ ಅನ್ನಿಸ್ತಿತ್ತು. ಆದರೆ ಈಗ ಬೇಕಲ್ವ, ಎಲ್ಲ ಫ್ಯಾಮಿಲಿ ಹೋಗ್ತಿರೋದ್ರಿಂದ ಎಲ್ಲರೂ ಅಲ್ಲೇ ಇರ್ತೀವಿ, ಯಾರನ್ನೂ ಮಿಸ್ ಮಾಡೋಕ್ಕಾಗಲ್ಲ, ಯಾರಿಗೂ ಬೇರೆಯವ್ರಿಗೆ ಹೇಳೋಕ್ಕೂ ಆಗಲ್ಲ ತೆಗೀರಿ ಅಂದ್ಬಿಟ್ಟು. ಹಾಗಾಗಿ ಇರಲಿ ಅಂದ್ಬಿಟ್ಟು ತೆಗಿಸ್ದೆ. ಟೋಟಲಾಗಿ ಇಷ್ಟು ಜನ ನಮ್ಮ ಫ್ಯಾಮಿಲಿಯಿಂದ ಹೋಗಿದ್ವಿ. ಫೈನಲಿ ಸ್ಟೇಜ್ ಮೇಲೆ ಹೋಗಿ ಅವ್ರಿಗೆಲ್ಲ ವಿಶ್ ಮಾಡಿ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು ಹಾಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಈಗ ಊಟಕ್ಕೆ ಹೋಗ್ತಾಯಿದ್ದೀವಿ. ತುಂಬ ಜಾಸ್ತಿ ಜನನೇ ಇದ್ದರು, ನೋಡ್ತಿರ್ಬೋದು ಲೈನ್ ಎಷ್ಟಿದೆ ಅಂದ್ಬಿಟ್ಟು. ಎಲ್ಲ ಮಾತಾಡಿಸ್ತಿದ್ರು, ಅಪರೂಪಕ್ಕೆ ಸಿಕ್ಕಿದ್ರಲ್ಲ ಅಂದ್ಬಿಟ್ಟು ಮಾತಾಡಿಸ್ಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ಕೂತ್ಕೊಂಡ ತಕ್ಷಣ ನನ್ನ ಮಗ ನನಗೆ ಊಟ ಬೇಡ, ನಂಗೆ ಫಸ್ಟು ಐಸ್ ಕೊಡಿಸಿ ಅಂತ ಹಠ ಮಾಡ್ತಿದ್ದ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಲಾಸ್ಟಿಗೆ ಊಟ ಎಲ್ಲ ಆದಮೇಲೆ ಅಲ್ವಾ ಐಸ್ ಕೊಡೋದು ಅಂತ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಊಟಕ್ಕೆ ಕೂತಾಗಲೇ ಐಸ್ ಬೇಕು ಫಸ್ಟೇ ಅಂತ ಹೇಳ್ತಿದ್ದ. ಅದಕ್ಕೆ ಏನಾದರೂ ಮಾಡಿ ಫಸ್ಟ್ ಊಟ ಮಾಡಿಸ್ಬಿಟ್ಟು ಆಮೇಲೆ ಐಸ್ನ ಕೊಡಿಸ್ಬೇಕು. ಊಟದಲ್ಲಿ ಇವತ್ತು ಅವನು ಫಂಕ್ಷನ್ಗೆಲ್ಲ ಹೋದಾಗ ಅಷ್ಟಾಗಿ ಏನೂ ತಿನ್ನಲ್ಲ. ನಾನು ಏನಪ್ಪ ತಿನ್ನಿಸೋದು ಅಂತ ಯೋಚನೆ ಆಗಿತ್ತು. ಹೋಗ್ತಾ ಎಲ್ಲಾದರೂ ಹೋಟೆಲಲ್ಲಿ ಇಡ್ಲಿ ತೊಗೊಂಡು ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಮದುವೆ ಮನೆಯಲ್ಲೇ ಇಡ್ಲಿ ಮಾಡಿದರು. ಸಖತ್ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಇಡ್ಲಿ, ಹಾಗಾಗಿ ಆರಾಮಾಗಿ ತಿನ್ಕೊಂಡ. ಕ್ಯಾಟ್ರಿಂಗ್ ಎಲ್ಲ ತುಂಬ ಚೆನ್ನಾಗಿ ಸರ್ವಿಸ್ನ ಮಾಡ್ತಾಯಿದ್ರು. ಅಲ್ಲಿ ಎಲ್ಲ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಅಂತ ಅನಿಸುತ್ತೆ, ಎಷ್ಟೊಂದು ಜನ ಅಲ್ಲಿ ಬಡಿಸ್ತಿದ್ದವರು ಚೆನ್ನಾಗಿ ಮಾಡ್ತಿದ್ರು. ಅಡುಗೆನೂ ಎಲ್ಲ ಚೆನ್ನಾಗಿತ್ತು. ಹಾಗೆ ಎಲ್ಲರೂ ಕೂಡ ಇಲ್ಲೇ ಒಂದೇ ಕಡೆ ಕೂತ್ಕೊಂಡ್ವಿ ಊಟಕ್ಕೆ. ನಮ್ಮ ಮನೆಯವರ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆಯಂದಿರು, ನಮ್ಮ ಭಾವ ಹೊರ್ಗಿತಿ ಎಲ್ಲ ನಮ್ಮ ಆಪೋಸಿಟ್ ಕೂತಿದ್ದಾರೆ. ನಾವು ಈ ಸೈಡ್ ಕೂತ್ಕೊಂಡ್ವಿ. ಊಟಕ್ಕೆ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಸ್ವಲ್ಪ ಜನ ಜಾಸ್ತಿ ಇದ್ದಿದ್ದರಿಂದ ಒಂದು 10 ಮಿನಿಟ್ಸಲ್ಲಿ ವೆಯ್ಟ್ ಮಾಡಬೇಕಾಯಿತು. ಆಮೇಲೆ ಈಗ ಊಟ ಬಡಿಸ್ತಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡು ಬಡಿಸ್ತಿದ್ರಲ್ಲ, ಅದು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಫುಲ್ ಕ್ಲೀನಾಗಿ ಹೈಜೀನಾಗಿ ಕೈಗೆಲ್ಲ ಗ್ಲೌಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಡಿಸ್ತಾಯಿದ್ರು. ತುಮಕೂರವರೇ ಅಂತೆ ಇವ್ರದ್ದು. ಅಲ್ಲಿ ಬೋರ್ಡೆಲ್ಲ ಹಾಕಿದ್ರು. ಅದು ಕ್ಲಿಪ್ಪಿಂಗ್ಸ್ ತೊಗೊಳೋದು ನನಗೆ ಮರ್ತೋಯ್ತು. ಆದರೆ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ಹಾಗೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಕೊಡ್ತಿದ್ರು. ಏನೇನೆಲ್ಲ ಮಾಡಿಸಿದ್ರು ಅಂದ್ಬಿಟ್ಟು ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಗೋಬಿ ಇವಾಗ ರೆಡ್ ಕಲರ್ನ ಬ್ಯಾನ್ ಮಾಡ್ತಿದ್ದಾರಲ್ಲ, ಹಂಗಾಗಿ ಇಲ್ಲಿ ನೋಡಿ ಗ್ರೀನ್ ಕಲರ್ ಗೋಬಿನ ಮಾಡಿದರು. ಹಾಗೆ ಮೇಯ್ನ್ ಇಡ್ಲಿ, ನನ್ನ ಮಗನಿಗಂತೂ ಫುಲ್ ಖುಷಿ. ಇಡ್ಲಿ ನೋಡಿಬಿಟ್ರೆ, ಇಡ್ಲಿ ದೋಸೆ ಆದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಬೇರೆ ಆದರೆ ಸ್ವಲ್ಪ ಕಷ್ಟ, ರೈಸ್ ಐಟಮ್ಗಳೆಲ್ಲ ತಿನ್ನೋದೇ ಇಲ್ಲ. ಹಾಗಾಗಿ ಇಡ್ಲಿ ತಿಂದ. ಆಮೇಲೀಗ ಫೈನಲಾಗಿ ಐಸ್ ಕ್ರೀಮ್ ಕೂಡ ಕೊಡ್ತಿದ್ರು. ಮಕ್ಕಳು ಎಲ್ಲಿ ನೋಡಿದ್ರು ಅಷ್ಟು ಐಸ್ ಕ್ರೀಮ್ಗೆ ಫಸ್ಟ್ ಹೋಗ್ತಾರೆ ನೋಡಿ. ಅವನೇ ಹೋಗಿ ತೊಗೊತಿದ್ದಾನೆ, ಯಾರ ಹತ್ರನೂ ಆ ಥರ ಎಲ್ಲ ಹೋಗೋದೇ ಇಲ್ಲ. ಆದರೆ ಐಸ್ ಹತ್ರ ಮಾತ್ರ ಹೋಗಿ ತೊಗೊಂಬಂದು ನನಗೂ ಕೂಡ ಒಂದು ತಂದುಕೊಟ್ಟ. ಫುಲ್ ಖುಷಿ ಐಸ್ ನೋಡ್ತಿದ್ದಂಗೆ. ಜಾಸ್ತಿ ಎಲ್ಲ ತಿನ್ಸಲ್ಲ ಅಷ್ಟೇ. ಈಗ ಅವ್ನು ಏನು ತಂದಿದ್ದು ಅವ್ನು ಚಿಕ್ಕದಾಗಿ, ಅದರಲ್ಲಿ ನಾನು ಸ್ವಲ್ಪ ಇಸ್ಕೊಂಡೆ, ಫುಲ್ ಕೊಡಲೇ ಇಲ್ಲ. ಹಾಗೆ ಇನ್ನೊಂದು ಕಡೆ ಫ್ರೂಟ್ ಸಲಾಡ್ ಎಲ್ಲ ಕೊಡ್ತಾಯಿದ್ರು. ಹಾಗೆ ಒಂದು ಕಡೆ ಬೀಡಾನು ಕೊಡ್ತಾಯಿದ್ರು. ಯಾವ್ದು ಬೇಕೋ ಅದನ್ನು ಎಲ್ಲರೂ ತಗೊಂಡು ಈಗ ತಿಂತಾಯಿದ್ದಾರೆ. ಫೈನಲಿ ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಫರ್ನಿಚರ್ ಶಾಪ್ಗೆ ಹೋದ್ವಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಏನೆಲ್ಲ ತೊಗೊಂಡ್ವಿ ಅಂದ್ಬಿಟ್ಟು. ಹಾಗೆ ನಮ್ಮ ಶೋಭಾ ಅನ್ನಲ್ಲ, ಅವರು ಕೂಡ ಒಂದು ಸ್ವಲ್ಪ ಫರ್ನಿಚರ್ ಬೇಕು ಮನೆಗೆ ಅಂತ ಇದ್ದರು. ಅವರು ಕೂಡ ತಗೊಂಡ್ರು. ಏನು ತೊಗೊಂಡ್ವಿ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನು ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.